ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ವೀಳ್ಯದೆಲೆ ಭಾರತೀಯ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗವಾಗಿದೆ. ಮೊದಲು ಎಲೆ, ಅಡಿಕೆ ಮತ್ತು ಸುಣ್ಣವನ್ನು ಮಾತ್ರವೇ ಸೇವಿಸುತ್ತಿದ್ದಾಗ ವೀಳ್ಯ ಎಂದು ಪರಿಗಣಿಸಲ್ಪಡುತ್ತಿದ್ದ ಈ ಅಭ್ಯಾಸ ಬರಬರುತ್ತಾ ಹೊಗೆ ಸೊಪ್ಪು ಮತ್ತು ಇತರ ಸುಗಂಧಗಳನ್ನು ಸೇರಿಸಿಕೊಳ್ಳುವ ಮೂಲಕ ಅನಾರೋಗ್ಯಕರ ಆಹಾರವಾಗಿ ಬದಲಾಗಿದೆ. ವೀಳ್ಯದೆಲೆಯ ಸೇವನೆಗೆ ಕನಿಷ್ಠ 2000 ವರ್ಷಗಳ ಇತಿಹಾಸವಿದೆ. ಭಾರತ ಮಾತ್ರವಲ್ಲ, ಶ್ರೀಲಂಕಾದ ಮಹಾವಸ್ಮ ಎಂಬ ಪುರಾತನ ಐತಿಹಾಸಿಕ ಗ್ರಂಥದಲ್ಲಿಯೂ ಈ ಬಗ್ಗೆ ಉಲ್ಲೇಖಿಸಲಾಗಿದೆ. ಭಾರತದಲ್ಲಿ ಅತಿಥಿ ಸತ್ಕಾರದ ಸಮಯದಲ್ಲಿ ಊಟದ ಬಳಿಕ ನೀಡುವ ಆಹಾರಗಳಲ್ಲಿ ಹಾಲು, ಬಾಳೆಹಣ್ಣಿನ ಜೊತೆಗೆ ವೀಳ್ಯದೆಲೆ, ಅಡಿಕೆ, ಸುಣ್ಣವೂ ಇರುತ್ತದೆ. ಅಪ್ಪಟ ಹಸಿರು ಬಣ್ಣದ, ಹೃದಯಾಕಾರದ, ಹೊಳಪುಳ್ಳ ಹಾಗೂ ನಯವಾದ, ಬಾಯಿಯಲ್ಲಿಯೇ ಕರಗುವ ಈ ಎಲೆಯನ್ನು ಸೇವಿಸುವುದರಿಂದ ಹಲವಾರು ಆರೋಗ್ಯಕರ ಪ್ರಯೋಜನಗಳಿವೆ ಎಂಬುದು ನಿಮಗೆ ತಿಳಿದರೆ ಅಚ್ಚರಿ ಮೂಡಿಸಬಹುದು. ಬಹಳ ಹಿಂದಿನಿಂದಲೇ ವೀಳ್ಯದೆಲೆಯನ್ನು ಸುವಾಸಿತ ಉದ್ದೀಪಕ ಹಾಗೂ ವಾಯು ಪ್ರಕೋಪವಾಗದಿರಲು ಉಪಯೋಗಿಸಲಾಗುತ್ತಿತ್ತು. ಇದರ ಆರೋಗ್ಯಕರ ಗುಣಗಳು ವಿಶೇಷವಾಗಿ ಗರ್ಭಿಣಿಯರಿಗೆ ಹೆಚ್ಚಿನ ಪ್ರಯೋಜನ ನೀಡುತ್ತದೆ. ಬಾಣಂತಿಯರು ಎಲೆಯನ್ನು ಸೇವಿಸುವ ಮೂಲಕ ಎದೆಹಾಲಿನ ಉತ್ಪತ್ತಿ ಹೆಚ್ಚುತ್ತದೆ. ವಿಶೇಷವಾಗಿ ಬಾಯಿಯ ಆರೋಗ್ಯ ಎಲೆಯ ಸೇವನೆಯಿಂದ ಉತ್ತಮಗೊಳ್ಳುತ್ತದೆ. ಬಾಯಿಯಲ್ಲಿ ಆಶ್ರಯ ಪಡೆದಿದ್ದ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಮೂಲಕ ಬಾಯಿಯ ದುರ್ವಾಸನೆಯಿಂದ ಮುಕ್ತಿ ನೀಡುವುದು, ಒಸಡುಗಳಲ್ಲಿ ಒಸರುವ ರಕ್ತವನ್ನು ನಿಲ್ಲಿಸುವುದು ಮೊದಲಾದ ಪ್ರಯೋಜನಗಳಿವೆ. ಇಷ್ಟು ಮಾತ್ರವಲ್ಲ, ಇನ್ನೂ ಹಲವಾರು ಪ್ರಯೋಜನಗಳಿದ್ದು ಇಂದಿನ ಈ ವಿಡಿಯೋದಲ್ಲಿ ಪ್ರಮುಖವಾದುದನ್ನು ವಿವರಿಸಲಾಗಿದೆ. ಆದರೆ ಈ ಎಲೆಯನ್ನು ಹಸಿಯಾಗಿ ಮತ್ತು ಏನನ್ನೂ ಜೊತೆಗೆ ಬೆರೆಸದೆ ತಿಂದಾಗಲೇ ಅದರ ಪ್ರಯೋಜನಗಳು ಲಭಿಸುತ್ತವೆ. ಎಲೆಯನ್ನು ಪಾನ್ ಬೀಡ, ಅಡಿಕೆ, ಹೊಗೆಸೊಪ್ಪು, ಗುಲ್ಕಂದ್ ಮೊದಲಾದ ಯಾವುದೇ ಸಾಮಗ್ರಿಗಳ ಜೊತೆಗೆ ಸೇವಿಸಿದರೆ ಎಲೆಯ ಪ್ರಯೋಜನಗಳು ಪೂರ್ಣವಾಗಿ ಲಭಿಸುವುದಿಲ್ಲ. ಒಂದು ವೇಳೆ ನಿಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದ್ದರೆ ವೀಳ್ಯದೆಲೆಗಳನ್ನು ಸೇವಿಸಿ. ಇದೊಂದು ನೈಸರ್ಗಿಕ ಮೂತ್ರವರ್ಧಕವಾಗಿದೆ. ಸಮ ಪ್ರಮಾಣದಲ್ಲಿ ನೀರು ಬೆರೆಸಿದ 1 ಲೋಟ ಹಾಲಿಗೆ 1 ವೀಳ್ಯದೆಲೆ ಎಂಬ ಪ್ರಮಾಣದಲ್ಲಿ ಎಲೆಯನ್ನು ಅಗಿದು ನೀರು ಹಾಲನ್ನು ಕುಡಿದರೆ ದೇಹದ ನಿರ್ಜಲೀಕರಣದ ತೊಂದರೆ ಇಲ್ಲವಾಗುತ್ತದೆ. ಇದರಲ್ಲಿರುವ ಆಂಟಿಆಕ್ಸಿಡೆಂಟ್ಗಳು ಕ್ಯಾನ್ಸರ್ಕಾರಕ ಫ್ರೀ ರಾಡಿಕಲ್ ಎಂಬ ಕಣಗಳನ್ನು ದೇಹದಿಂದ ನಿವಾರಿಸುವ ಮೂಲಕ ಹಲವು ಬಗೆಯ ತೊಂದರೆಗಳಿಂದ ರಕ್ಷಣೆ ಒದಗಿಸುತ್ತದೆ. ವೀಳ್ಯದೆಲೆ ಉತ್ತಮ ಮೂತ್ರವರ್ಧಕವಾಗಿರುವ ಜೊತೆಗೆ ಮಲವಿಸರ್ಜನೆಯೂ ಸುಲಭವಾಗಿಸುವ ಮೂಲಕ ಮಲಬದ್ಧತೆಯಿಂದಲೂ ರಕ್ಷಿಸುತ್ತದೆ. ಬಾಯಿಯ ಆರೋಗ್ಯಕ್ಕೆ ವೀಳ್ಯದೆಲೆ ತುಂಬ ಉತ್ತಮ. ಇದರ ಸೇವನೆಯಿಂದ ಒಸಡುಗಳಲ್ಲಿ ಒಸರುತ್ತಿರುವ ರಕ್ತ ತಕ್ಷಣವೇ ನಿಲ್ಲುತ್ತದೆ. ಒಂದು ವೇಳೆ ಹಲವು ಕಡೆಗಳಿಂದ ಒಸಡುಗಳಲ್ಲಿ ರಕ್ತ ಒಸರುತ್ತಿದ್ದರೆ ಕೆಲವು ವೀಳ್ಯದೆಲೆಗಳನ್ನು ನೀರಿನಲ್ಲಿ ಬೇಯಿಸಿ, ತಣಿಸಿ, ಅರೆದು ಲೇಪನವನ್ನು ರಕ್ತ ಜಿನುಗುತ್ತಿರುವೆಡೆ ದಪ್ಪನಾಗಿ ಹಚ್ಚಿಕೊಂಡು ರಾತ್ರಿಯಿಡೀ ಬಿಟ್ಟರೆ ಮರುದಿನ ಗುಣವಾಗಿರುತ್ತದೆ. ಉರಿಯೂತದ ಕಾರಣದಿಂದ ಉಂಟಾಗಿರುವ ನೋವಿನಿಂದ ಕೂಡಿದ ಮೊಡವೆ, ಸಂಧಿವಾತ ಮೊದಲಾದವುಗಳಿಗೆ ಎಲೆಯನ್ನು ಅರಿದು ಹಚ್ಚಿಕೊಳ್ಳುವ ಮೂಲಕ ಉತ್ತಮ ಹಾಗೂ ಯಾವುದೇ ಅಡ್ಡ ಪರಿಣಾಮವಿಲ್ಲದ ನೈಸರ್ಗಿಕ ಉಪಶಮನ ದೊರಕುತ್ತದೆ. ಕೆಮ್ಮಿನ ನಿವಾರಣೆಗೆ ವೀಳ್ಯದೆಲೆ ಒಂದು ಉತ್ತಮವಾದ ಮನೆಮದ್ದಾಗಿದೆ. ಅಲ್ಲದೆ ಉಸಿರಾಟದ ತೊಂದರೆಯಿಂದ ಬಳಲುತ್ತಿರುವವರಿಗೂ ಈ ಎಲೆಗಳು ಉತ್ತಮ ಪರಿಹಾರ ಒದಗಿಸುತ್ತದೆ. ಯಾವುದಾದರೊಂದು ಗಾಯವಾಗಿ ರಕ್ತ ಜಿನುಗುತ್ತಿದ್ದರೆ ತಕ್ಷಣವೇ 1-2 ವೀಳ್ಯದೆಲೆಗಳನ್ನು ಅರೆದು ದಪ್ಪನಾಗಿ ಗಾಯದ ಮೇಲೆ ಹಚ್ಚಿ ರಕ್ತ ನಿಲ್ಲುವವರೆಗೂ ಒತ್ತಿ ಹಿಡಿಯಬೇಕು. ಇದು ಉರಿಯೂತ ಹಾಗೂ ನೋವನ್ನು ಕಡಿಮೆ ಮಾಡುತ್ತದೆ ಹಾಗೂ 3-4 ದಿನಗಳಲ್ಲಿಯೇ ಗಾಯ ಮಾಗಿಸುವಂತೆ ಮಾಡುತ್ತದೆ. ವೀಳ್ಯದೆಲೆಗಳನ್ನು ಅರೆದು ಹಣೆಯ ಮೇಲೆ ಮತ್ತು ಪಕ್ಕದ ಭಾಗಗಳಲ್ಲಿ ಹಚ್ಚಿಕೊಂಡಾಗ ಇದರ ತಂಪುಗೊಳಿಸುವ ಗುಣ ತಲೆನೋವನ್ನು ತಕ್ಷಣವೇ ಕಡಿಮೆಯಾಗಿಸುತ್ತದೆ. ಒಂದು ವೇಳೆ ನರಗಳ ಸೆಳೆತ ಹಾಗೂ ನರಗಳು ದುರ್ಬಲವಾಗಿದ್ದರೆ ಹಾಗೂ ಸಂವೇದನೆ ಕಡಿಮೆಯಾಗಿದ್ದರೆ ವೀಳ್ಯದೆಲೆಯನ್ನು ಅರೆದು ಹಿಂಡಿ ಸಂಗ್ರಹಿಸಿದ ರಸ ಮತ್ತು ಸಮಪ್ರಮಾಣದ ಜೇನನ್ನು ಬೆರೆಸಿ ಕುಡಿಯುವ ಮೂಲಕ ಈ ದೌರ್ಬಲ್ಯವನ್ನು ಇಲ್ಲವಾಗಿಸುವ ಮೂಲಕ ಇದೊಂದು ಅತ್ಯುತ್ತಮ ಟಾನಿಕ್ ಆಗಿದೆ. ಒಂದು ವೇಳೆ ಮೊಡವೆ ದೊಡ್ಡದಾಗಿದ್ದು ನೋವು ಭರಿತವಾಗಿದ್ದರೆ ವೀಳ್ಯದೆಲೆಯೊಂದನ್ನು ನುಣ್ಣಗೆ ಅರೆದು ರಾತ್ರಿ ಮಲಗುವ ಮುನ್ನ ದಪ್ಪನಾಗಿ ಹಚ್ಚಿಕೊಂಡು ಬೆಳಗ್ಗೆ ತೊಳೆದುಕೊಳ್ಳುವ ಮೂಲಕ ಶೀಘ್ರವೇ ಮೊಡವೆ ಯಾವುದೇ ಕಲೆಯಿಲ್ಲದೆ ಗುಣವಾಗುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಆರೋಗ್ಯದ ಸುದ್ದಿಯನ್ನು ಪಡೆದುಕೊಳ್ಳಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.